ನೋಡಿ, ಈ IPL ಮ್ಯಾಚ್ ನಾವು ಗೆದ್ದಿರೋದೇ ಒಂದು ಶ್ರಾಪ ಥರ ಆಗೋಗ್ಬಿಟ್ಟಿದೆ ನಮಗೆ. ಗೆದ್ದ ನಂತರ ಏನು ಉತ್ಸಾಹದಿಂದ ಅದಕ್ಕೆ ವಿಜೃಂಭಣೆಯಿಂದ ನಾವು ಆಚರಿಸಬೇಕಾಗಿದ್ದು, ಇವರು ಕೆಲವರು BCCI ಮತ್ತು IPL ಅವರ ಒತ್ತಡ ಮೇರೆಗೆ ಸರ್ಕಾರ ಅದಕ್ಕೆ ಮಣಿಯಾಗಿ 24 ಗಂಟೆ ಒಳಗೇ ಅದರ ವಿಜಯೋತ್ಸವ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಅದಕ್ಕೆ ನೀವು ಮುಂಬೈ ಇಂಡಿಯನ್ಸ್ ತೊಗೊಳ್ಳಿ, ಕೋಲ್ಕತ್ತಾ ನೈಟ್ ರೈಡರ್ಸ್ ತೊಗೊಳ್ಳಿ, ಅಥವಾ ಚೆನ್ನೈ ಸೂಪರ್ ಕಿಂಗ್ ತೊಗೊಳ್ಳಿ, ಅವರು ಎಲ್ಲ ಕಡೆನೂ ಒಂದೆರಡು ದಿನ ಕೊಟ್ಟ ನಂತರ ಮಾಡ್ತಾರೆ ಅವರು. ಮತ್ತು ನಮ್ಮಲ್ಲಿ 18 ವರ್ಷ ನಂತರ ಮಾಡ್ತಿರೋದ್ರಲ್ಲಿ ಇನ್ನೂ ಜಾಸ್ತಿ ಉಲ್ಲಾಸ ಇತ್ತು. ಸುಮ್ಮನೆ RCB ಅಂತ ಹೆಸರಿದೆ, ಯಾರು ಕರ್ನಾಟಕದವ್ರು ಯಾರು ಇಬ್ಬರೇ ಇರೋದಲ್ಲ ಅಲ್ಲಿಗೆ. ಬಟ್ ಆದರೂ ಪಾಪ ಕನ್ನಡಿಗರಿಗೆ ಅದ್ರ ಬಗ್ಗೆ ಭಾಳ ಇದಿತ್ತು. ಈ ರಾಜ್ಯ ಸರ್ಕಾರ ಇದೆಲ್ಲ ಏಕಾಏಕಿಯಾಗಿ ಏನು ಹೈಜಾಕ್ ಅಂತಾರಲ್ಲ, ಹೈಜಾಕ್, ಅದಕ್ಕೆ ಏನು ಇವರೇನು ಆ ಟೀಮ್ಗೆ ಸ್ಪಾನ್ಸರ್ ಮಾಡಿದ್ರ, ಆ ಟೀಮ್ಗೆ ಏನು ಬೆಳೆಸಿದ್ರ, ದುಡ್ಡು ಕೊಟ್ರ, ಸೆಲೆಕ್ಟ್ ಮಾಡಿದ್ರ, ಪ್ರಾಕ್ಟೀಸ್ ಮಾಡಿಸಿದ್ರ, ಆಟ ಆಡಿಸಿದ್ರ, ಗೆದ್ರ, ಇವ್ರದ್ದು ಏನು ಪಾತ್ರ ಅಲ್ಲಿ? ಸುಮ್ಮನೆ ನಾವು ಯುವಕರ ಜೊತೆ ಗುರುತಿಸ್ಕೋಬೇಕು ಅಂದ್ಬಿಟ್ಟು ದಿಢೀರಂತ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ವಿಧಾನಸೌಧ ಮೆಟ್ಟಲ ಮೇಲೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಅದಕ್ಕೆ DPRದು ಪರ್ಮಿಷನ್ ಬೇಕು, ಅದು ಕೂಡ ತೊಗೊಂಡಿಲ್ಲ. ಈಗ ಹೇಳ್ತಾರೆ ಕಾರ್ಯಕ್ರಮ ಮುಗಿಯೋಕ್ಕಿಂತ ಮುಂಚೆನೇ ಸನ್ಮಾನ ಮಾಡ್ತಾರೆ. ಅಂದರೆ ಅದರಿಂದ ಇನ್ನೂ ಒಂದಿಷ್ಟು ನಮಗೆ ಅನುಮಾನಗಳು ಬರ್ತವೆ, ಇದೇನು ಬೆಟ್ಟಿಂಗ್ ಗೀಟಿಂಗಿಂದ ಗೆದ್ದು ಬಂದಿದ್ದಾರೋ ಏನೋ ಅಂತ. ಅದು ಒಂದು ನಮಗೆ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್, ನಾವು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಅಲ್ಲ ಅದು. ತದನಂತರ ವಿಧಾನಸೌಧ ಮುಂಭಾಗದಲ್ಲಿ, ಹೈಕೋರ್ಟ್ ಮುಂಭಾಗದಲ್ಲಿ, ಇಡೀ ಬೆಂಗಳೂರಲ್ಲಿ ಅದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿನ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಝೋನ್ ಅಂತ. ಅಲ್ಲಿ ಯಾವ ಡ್ರೋನು ಇತ್ಯಾದಿಗಳು ಓಡಾಡಬಾರ್ದು, ಪರ್ಮಿಷನ್ ಯಾವ ಕಾರ್ಯಕ್ರಮಕ್ಕೂ ಸಿಗಲ್ಲ. ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ಅಲ್ಲಿ ಯಾವ ಕಾರ್ಯಕ್ರಮನೂ ಮಾಡಬಾರ್ದು ಅಂತ. ಅದರಲ್ಲಿ ಮರದ ಮೇಲೆ ಹತ್ತಿರೋದು, ಮೆಟ್ರೋ ಸ್ಟೇಷನ್ ಮೇಲೆ ಹತ್ತಿರೋದು, ಹೈಕೋರ್ಟ್ ಬಿಲ್ಡಿಂಗ್ ಮೇಲೆ ಹತ್ತಿರೋದು, ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇವರು ಕರೆಸ್ಕೊಂಡಿದ್ದಾರೆ. ಮತ್ತು ಈ 7 ಏಜೆನ್ಸಿ ಇದೆ ಬೆಂಗಳೂರು, ನಮ್ಮದು ಕರ್ನಾಟಕ ಸರ್ಕಾರ, ಬ್ಯಾಂಗ್ಳೂರು ಸಿಟಿ ಪೊಲೀಸ್, ಮತ್ತು IPL, BCCI, ಮತ್ತು ಇವರು RCB ಮತ್ತು KCA. ಇವರಲ್ಲಿ ಯಾವ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲದೆ, ಮಾತಾಡಲಾರ್ದೆ ಬೆಳಗ್ಗೆ RCBಯಿಂದ ಇನ್ವಿಟೇಷನ್ ಕೊಟ್ಬಿಟ್ಟಿದ್ದಾರೆ, ಯಾರು ಬೇಕಾದರೂ ಬನ್ನಿ, ಉಚಿತವಾಗಿ ಬನ್ನಿ, ಕಾರ್ಯಕ್ರಮ ವೀಕ್ಷಣೆ ಮಾಡೋಕ್ಕೆ ಬನ್ನಿ ಅಂತ. ನೀವೇ ನೋಡಿದ್ದೀರಾ, ನೀವು ಸೆಲಿಬ್ರೇಷನ್ ಏನಿತ್ತಲ್ಲ 11:45 ಶುರುವಾಗಿದ್ದು ಬೆಳಗ್ಗೆ 6:30 7 ಗಂಟೆ, ಬಹುಶಃ ಮೈಸೂರಲ್ಲಿ ಬೇಗ ಮುಗ್ದಿರ್ಬೋದು. ಬೆಂಗಳೂರಂತೂ ಬೆಳಗ್ಗೆ ತಿಂಡಿ ಆಗೋವರೆಗೂ ನಡೀತಾನೆ ಇತ್ತು ಅಲ್ಲಿಗೆ. ಅಂಥದ್ರಲ್ಲಿ ಉಚಿತವಾಗಿ ಬನ್ನಿ ಅಂತ ಹೇಳಿದ ತಕ್ಷಣ ಪ್ಲೇಯರ್ಗಳು ಬರ್ತಾರಂದ ತಕ್ಷಣ ಸರ್ಕಾರ ಏರೋಪ್ಲೇನ್ ಕಳಿಸಿ ಅಹಮದಾಬಾದಿಂದ ಕರೆಸಿ ಎಲ್ರಿಗೂ, ಮತ್ತು ಪಂಚತಾರೆ ಹೋಟ್ಲಲ್ಲಿ ಇಟ್ಕೊಂಡು, ಮತ್ತು ಆ ಪ್ಲೇಯರ್ಗಳು ಹೇಳ್ದಂಗೆ ಕೇಳಬೇಕು, ಇಲ್ಲ ನಾವು ಲಂಡನ್ಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ, ಮಾಡಂಗಿದ್ರೆ ಇವತ್ತೇ ಮಾಡಿ ಅಂತ. ಸೊ ಕಾರ್ಯಕ್ರಮಕ್ಕೆ ಸಮಯನೇ ಕೊಡಲಾರದೆ ತಯಾರಿಗೆ. ಇಲ್ಲ ಇಂಥ ಒಂದು ಕಾರ್ಯಕ್ರಮಕ್ಕೆ ಕನಿಷ್ಠ ಒಂದು 100 ಆ್ಯಂಬುಲೆನ್ಸ್ ಇಟ್ಟಿರಬೇಕು, ಒಂದು 500 ಸ್ಟ್ರೆಚರ್ ಆದರೂ ಇಟ್ಟಿರಬೇಕು. ಸ್ಟ್ರೆಚರ್ ಇದೆ, ನಮ್ಮ ಡಿಸಾಸ್ಟರ್ ಸ್ಟ್ರೆಚರ್ ಇದೆ, ಸ್ಟ್ರೆಚರ್ ಇಟ್ಕೊಂಡಿಲ್ಲ. ಹಗ್ಗ ಇಟ್ಕೊಂಡಿರಬೇಕು, ವಾಟರ್ ಬೌಸರ್ ಇಟ್ಕೊಂಡಿರ್ತಾರೆ ಅಲ್ಲಿಗೆ, ಮತ್ತು ಕ್ರೌಡ್ ಕಟ್ಟಿಂಗ್ ಎಕ್ವಿಪ್ಮೆಂಟ್ ಇಟ್ಕೊಂಡಿರ್ತಾರೆ ಅಲ್ಲಿಗೆ. ಮತ್ತು ನಿಮಗೆ ಪೊಲೀಸ್ ಸಿಬ್ಬಂದಿ ಸಾಲದು ಅಂದರೆ ಹೋಮ್ ಗಾರ್ಡ್, ಸಿವಿಲ್ ಡಿಫೆನ್ಸು, ಪ್ರೈವೇಟ್ ಸೆಕ್ಯೂರಿಟಿ, ಎಷ್ಟು ಬೇಕಾದರೆ ನಾವು ಇದಕ್ಕೆ ಆಯೋಜನೆ ಮಾಡಿ ಬೆಂಗಳೂರು ಇವತ್ತು ಯಾವ ಇಂಟೆಲಿಜೆನ್ಸ್ ಫೇಲ್ಯೂರಿ? ನೀವೇ ಆಹ್ವಾನ ಮಾಡಿದ ನಂತರ ಒಂದು ಸರ್ತಿ ಇಂಟೆಲಿಜೆನ್ಸ್ ಫೇಲ್ ಆದ ತಕ್ಷಣ ಲಾ ಆ್ಯಂಡ್ ಆರ್ಡರ್ ಆದರೂ ಮಾಡಬೇಕಲ್ಲ ಕೆಲಸ. ಲಾ ಆ್ಯಂಡ್ ಆರ್ಡ್ರು ಕೆಲಸ ಮಾಡೋಕ್ಕೆ ಅವಕಾಶ ಆದರೂ ಕೊಡಬೇಕಲ್ಲ. ಮತ್ತು ಸರ್ಕಾರದ ಸಚಿವರಾಗಿ, ಉಪಮುಖ್ಯಮಂತ್ರಿ ಆಗಿ, ಸರ್ಕಾರಿ ಪೈಲಟ್ ಎಸ್ಕಾರ್ಟ್ ಇಟ್ಕೊಂಡು ನೀವು RCB ಬಾವುಟ ಇಟ್ಕೊಂಡು ಓಡಾಡ್ತಾರೆ, ಇದು ತುಂಬ ಚೀಪ್ ರೇಟ್. ಇದು ಹಂಗೆ ಮಾಡಬಾರ್ದು ನಾವು. ಸರ್ಕಾರ ಮತ್ತು RCB ಇದಲ್ಲ, ಇದು ಕರ್ನಾಟಕ ತಂಡನೂ ಅಲ್ಲ, ಭಾರತ ತಂಡನೂ ಅಲ್ಲ. ಇದು ಯಾವುದೋ ಖಾಸಗಿ ಕ್ಲಬ್ಗೆ ಹರಾಜಲ್ಲಿ ಬಂದಿರೋ ಆಯ್ಕೆ ಆಗಿರೋ ಪಟುಗಳು, ಕ್ರಿಕೆಟ್ ಪಟುಗಳು. ಅದಕ್ಕೆ ಯಾಕೆ ಸರ್ಕಾರ ಇಷ್ಟೊಂದು ಆವೇಶ ತೋರಿಸಿ ಅವ್ರಿಗೆ ಮಾಡಿದೆ? ಈ 11 ಜನದ ಸಾವುಗೆ ನೇರ ಹೊಣೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು. ಈ 3 ಜನ ಬಿಟ್ಟರೆ ಇನ್ಯಾರೂ ಇಲ್ಲ. ಸುಮ್ಮನೆ ಪಾಲ್ತು FIR ಮಾಡ್ಕೊಂಡು RCBಗೆ ಅರೆಸ್ಟ್ ಮಾಡ್ತೀನಿ. ಬೆಂಗಳೂರು ಸಿಟಿ ಪೊಲೀಸ್ ಇಲಾಖೆಗೆ ಇದು ಶಿಕ್ಷೆ ಕೊಡೋದು ಎಲ್ಲಕ್ಕಿಂತ ಸುಲಭ. ಯಾಕೆಂದರೆ ನಾವು ಒಂದು ಸರ್ತಿ ಸಮವಸ್ತ್ರ ಹಾಕೊಂಡ ನಂತರ ನಾವು ಯಜಮಾನನ ವಿರುದ್ಧ ನಾವು ಮಾತು ಆಡೋಕ್ಕೋಗಲ್ಲ. ಬೇಕಾದ್ರೆ ನಾಯಿ ಬೌ ಅಂದ್ಬಿಡುತ್ತೆ, ಬಟ್ ನಾವು ಬೌವನ್ನು ಕೊಡೋಕ್ಕಾಗಲ್ಲ. ನಾವು ಅವ್ರಿಗೂ ವರ್ಗಾವಣೆ ಮಾಡಿದ್ದಾರೆ. ಅದು ಅವರು
ದೊರೆಗೆ ಬಿಟ್ಟಿದ್ದಪ್ಪ. ದೊರೆ ನಿಮ್ಮೂರ್ದವ್ರು ಅವ್ರು ಕೇಳಿ, ಅವ್ರು ಬಂದರೆ ಕೇಳಿ ಅವ್ರು. ಅಂದ್ರೆ ಸರ್ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಹೌದು, 2 ಕಣ್ಣಿಗೂ ಬೆಣ್ಣೆ ಹಾಕಬೇಕು, 2 ಕಣ್ಣಿಗೂ ಸುಣ್ಣ ಹಾಕಬೇಕಪ್ಪ. ಎಲ್ಲ ಸಿಕ್ಕಿದ ಕಡೆನೂ ಸುಣ್ಣನೇ ಹಾಕ್ತಾರೆ, ಬರೀ ಕಣ್ಣಿಗೆ ಮಾತ್ರ ಅಲ್ಲ. ಷರತ್ತುಗಳು ಈ ಥರ ಇರುತ್ತೆ ಅನ್ನೋದು ಅಂದರೆ ಗಂಟೆಲ್ಲ ಆದಮೇಲೆ ಸಾವೆಲ್ಲ ಆದಮೇಲೆ ಆ ಪತ್ರ ಇಲಾಖೆಗೆ ಷರತ್ತು ಹಾಕಿರುವಂಥ ಪತ್ರ ಈ ಥರ ಎಲ್ಲ ಏನು ಪ್ರಯೋಜನ ಅದೆಲ್ಲ ಆದ ನಂತರದ್ದು? ಅದೇನು ಪ್ರಯೋಜನ ಅದೆಲ್ಲ ಆದ ನಂತರದಕ್ಕೆ? ಹಾಂ, ಈಗ ಹಲವರನ್ನ ಅಮಾನತ್ ಮಾಡಿದ್ರಲ್ಲ ಸರ್, ಆಗ ಇಂಟೆಲಿಜೆನ್ಸ್ ಹೆಡ್ ಕೂಡ ಅಮಾನತ್ ಮಾಡಬೇಕು ಅಂತ ಆಗ್ರಹಿಸ್ತಾರೆ ಸರ್. ನೋಡಿ, ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿರೋದು, ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ. ಅದು ಕುರ್ಚಿ ಮೇಲೆ ಕುಳಿತುಕೊಳ್ಳೋ ದೊರೆ ಇದಲ್ಲ, ಅವ್ರದ್ದೇ ಕೊನೆ ತೀರ್ಮಾನ. ನಾವು 108 ಚರ್ಚೆಗಳು ಮಾಡ್ಬೋದು, ಅಭಿಪ್ರಾಯಗಳು ಸೂಚನೆ ಮಾಡ್ಬೋದು. ಬಟ್ ಈಗ ಅವ್ರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಹಂಗೆ ಮಾಡ್ಬೋದಾಗಿತ್ತು, ಹಿಂಗೆ ಮಾಡ್ಬೋದಾಗಿತ್ತು ಮಾಡ್ಕೊಳ್ಳೋಕ್ಕಿಂತ ಈಗ ಆಗೋದು ಅಂತೂ ಘಟನೆ ಆಗೋಗ್ಬಿಟ್ಟಿದೆ, ಎಲ್ಲ ಜನ ಮರ್ತು ಬಿಡ್ತಾರೆ. ಬಟ್ ಆದರೆ ಒಂದು ಮಾತ್ರ ಏನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂದರೆ 11 ಕುಟುಂಬದ ಮಕ್ಕಳಲ್ಲಿ ಅಥವಾ ಯಾರು ಸದಸ್ಯರಿದ್ದಾರೆ ಅವ್ರ ಸಾವು ಅಂತೂ ಮರೆಯೋಕ್ಕಾಗಲ್ಲ ಅವ್ರಿಗೆಲ್ಲ. ಈಗ ಏನಾದರೂ ಮುಂದಿನ ಕ್ರಮ ತೆಗೆದುಕೊಳ್ಬೇಕಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮಾಡಬೇಕಾಯ್ತು. ಏನು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಮಾಡಿದ್ದಾರೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮಾಡಿದರೆ ಅವ್ರು ಚಾವಟಿ ಬೀಸಿ ಎಲ್ರಿಗೂ ಅವ್ರ ಮುಂದೆ ಹಾಜರುಪಡಿಸಿ, ಮುಖ್ಯಮಂತ್ರಿ ಸಮೇತ. ಮತ್ತು ಇವ್ರಿಗೆ ಅಡ್ವೈಸ್ ಮಾಡ್ತಾಯಿದ್ದಾರೆ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಗೊತ್ತಾಗ್ತದೆ. ಇದು ಒಂದು ತಪ್ಪಿಂದ ಇನ್ನೊಂದು ತಪ್ಪಿಂದ ಮತ್ತೊಂದು ತಪ್ಪಿಗೆ ಹೋಗ್ತದೆ. ಯಾವನೊಬ್ಬ ಜೂನಿಯರ್ ಮೋಸ್ಟ್ ಡೆಪ್ಟಿ ಕಮಿಷನರ್ಗೆ ಹೇಳ್ತಾರೆ ಹೋಗ್ಬಿಟ್ಟು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ಕೊಂಬ ಅಂತ. ಸೊ ಇದು ಓನ್ಲಿ ಒಂದು ಜುಡಿಷಿಯಲ್ ಎಂಕ್ವೈರಿ ಸಾಲ್ವ್ ಮಾಡ್ಬೋದು ಒಂದು. ಮತ್ತು ಇವರು RCB, IPL, BCCI ಕೋಟ್ಯಾಂತರ ಕೋಟಿ ರೂಪಾಯಿ ಇಟ್ಕೊಂಡಿರುವಾಗ ಯಾವುದೋ ಒಂದು ಪುಟ್ಕೋಸಿ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಧಾರಾಳವಾಗಿ ಇರೋ 1 ಕೋಟಿ ರೂಪಾಯಿ ಕೊಟ್ಟರು ಏನು ತಪ್ಪಿಲ್ಲ. 1 ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಲಿ ಅವ್ರಿಗೆ, ಪ್ಲಸ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಜುಡಿಷಿಯಲ್ ಎಂಕ್ವೈರಿ ಮಾಡಿ 3 ತಿಂಗಳ ಒಳಗೇ ಮಾಡಿಬಿಟ್ಟು ಕಟಂಕಟಿ ಕ್ರಮ ರಾಜಕಾರಣಿಗಳನ್ನು ಸೇರಿಸಿ ಮಾಡಬೇಕಾಗಿರೋದು. ಅದೇ ಮಾಡಿದ್ರೆ ಆವಾಗ ನಿಮಗೆ ನ್ಯಾಯ ಸಿಗುತ್ತೆ. ಇಲ್ಲದೇ ಇದ್ದರೆ ಫಾಲ್ತು ಬರೀ ಉಳಿದೆಲ್ಲ ಬೋಗಸ್ ಅಷ್ಟೇ. ಸರಿ, ಪ್ರಕಾರ